ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. 3 ಡೇಸ್ ಆಗಿತ್ತು ಲಾಂಗ್ ವಿಡಿಯೋ ಯಾವುದೂ ಹಾಕಿರಲಿಲ್ಲ, ಬರೀ ಶಾರ್ಟ್ಸ್ ಹಾಕ್ತಾಯಿದ್ದೆ. ಏಕೆಂದರೆ ಊರಿಗೆ ಹೋಗಿದ್ದೆ. ಇನ್ನೇನು ರಜೆ ಅಲ್ವಾ, ಊರುಗಳಿಗೆ ಹೋಗೋದು ಕಾಮನ್ ಇರುತ್ತೆ. ಅದರಲ್ಲೂ ತವ್ರ ಮನೆಗೆ ಹೋಗೋದು ಅಂತಂದರೆ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಖುಷಿ ಮತ್ತು ಸಂಭ್ರಮ ಇದ್ದೇ ಇರುತ್ತೆ ಅಲ್ವಾ. ನಾನು ಕೂಡ ಊರಿಗೆ ಹೋಗಿದ್ದೆ, ಹಾಗೆ ತೋಟಕ್ಕೂ ಹೋಗಿದ್ವಿ. ಮತ್ತು ನಮ್ಮೂರ ಗ್ರಾಮ ದೇವತೆ ಪಕ್ಕದ ಊರಲ್ಲಿ ಜಾತ್ರೆ ಇತ್ತು. ತುಂಬಾ ವರ್ಷ ಆಗಿತ್ತು ಆ ಜಾತ್ರೆಗೆ ಹೋಗಿ. ಸೊ ಆ ಜಾತ್ರೆಗೂ ಹೋಗಿ ಬಂದೆ ಈ ಸಲ. ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತು. ಇಂಥ ಮುಂಚೆ ಯಾರಾದರೂ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ತವ್ರ ಮನೆಗೆ ಹೋಗೋದೇನು ಸ್ಪೆಷಲ್ ಅಲ್ಲ, ಆದರೆ ರಜದಲ್ಲಿ ಮನೆಯವ್ರ ಜೊತೆ ಎಲ್ಲ ಹೋಗೋದು ಅಂತಂದರೆ ಒಂಥರ ಖುಷಿ. ಬೇರೆ ಟೈಮಲ್ಲೆಲ್ಲ ಇವ್ರಿಗೆಲ್ಲ ಡ್ಯೂಟಿ ಇರುತ್ತೆ, ಸೊ ಒಬ್ಬಳೇ ಹೋಗಿ ಬರ್ತೀನಿ ಏನಾರು ಇದ್ದಾಗ ಎಲ್ಲ. ಬಟ್ ಈ ರಜದಲ್ಲಿ ಅಂತಂದರೆ ಹಸ್ಬೆಂಡು ಮಗ ಎಲ್ಲರೂ ಒಟ್ಟಿಗೆ ಹೊರಟಿದ್ವಿ. ಸೊ ಅದೇ ಸ್ಪೆಷಲ್ ಅಂತಲೇ ಹೇಳ್ಬಹುದು. ಮಾರ್ನಿಂಗ್ ಟಿಫನ್ಗೆ ಅಂತ ಅಂದ್ಬಿಟ್ಟು ಅವಲಕ್ಕಿನ ಮಾಡಿಕೊಟ್ಟಿದ್ದೆ ಇವ್ರಿಗೆಲ್ಲ. ಮಧ್ಯಾಹ್ನ ಅಷ್ಟರಲ್ಲಿ ಹೋಗೋಣ ಅಂತ ಹೇಳಿದರು. ಇಲ್ಲೂ ಸ್ವಲ್ಪ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡು ಬರ್ತೀವಿ ಅಂತ ಹೋಗಿದ್ರು. ಇವಾಗೆಲ್ಲ ಊರಿಗೆ ಹೊರಟಾಗ ಫಸ್ಟೇ ತೋಟಕ್ಕೆ ಹೋಗ್ಬಿಟ್ಟು ಆಮೇಲೆ ಊರಿಗೆ ಮನೆಗೆ ಹೋಗ್ತೀವಿ. ಏಕೆಂದರೆ ಬೈಪಾಸ್ ರೋಡ್ ಆದಾಗಿಂದ ಫಸ್ಟೇ ತೋಟನೇ ಸಿಕ್ಬಿಡುತ್ತೆ, ಈಸಿಯಾಗಿ ಹೋಗ್ಬೋದು. ಹಾಗಾಗಿ ಮಧ್ಯಾಹ್ನ ಅಷ್ಟರಲ್ಲಿ ತೋಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಊರಿಗೆ ಹೋಗಲ್ವಲ್ಲ, ಹಾಗಾಗಿ ಊಟಕ್ಕೆ ಏನಾದರೂ ನಾನೇ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಒಂದು ಸ್ವೀಟ್ ಪೊಂಗಲ್ಲು ಮತ್ತು ರವೆ ಹಾಕ್ಬಿಟ್ಟು ಒಂದು ಖಾರ ಪೊಂಗಲ್ನ ಮಾಡ್ಕೊಳ್ಳೋಣ. ತೋಟದಲ್ಲೇ ಎಲ್ಲ ತಿನ್ಕೊಂಬಿಟ್ಟು ಸಂಜೆ ತನಕ ಇದ್ಬಿಟ್ಟು ಹೋದ್ರಾಯ್ತು ಅಂತ ಅಂದ್ಕೊಂಡು ಸ್ವೀಟ್ ಪೊಂಗಲ್ಲು ಮತ್ತು ರವೆ ಹಾಕ್ಬಿಟ್ಟು ಖಾರ ಪೊಂಗಲ್ಲು ಎರಡನ್ನೂ ರೆಡಿ ಮಾಡಿಕೊಂಡೆ. ಅದ್ರ ಜೊತೆಗೆ ಮಾವಿನಕಾಯಿದು ಎಲ್ಲ ರೆಡಿ ಮಾಡಿದ್ದೆ ಉಪ್ಪಿನಕಾಯಿ ಹಾಕೋದಕ್ಕೆ ಅಂದ್ಬಿಟ್ಟು. ಸೊ ಇವತ್ತೆಲ್ಲ ಮಿಕ್ಸ್ ಮಾಡಿಬಿಟ್ಟು ಊರಿಗೆ ಸ್ವಲ್ಪ ತಗೊಂಡೋಗೋಣ ಅಂತ ಅಂದ್ಬಿಟ್ಟು ಉಪ್ಪಿನಕಾಯಿನೂ ಸ್ವಲ್ಪ ಪ್ಯಾಕ್ ಮಾಡಿ ಇಟ್ಕೊಂಡೆ, ಎಲ್ಲ ಮಿಕ್ಸ್ ಮಾಡಿ. ಸೊ ಇದ್ರದ್ದೆಲ್ಲ ವೀಡಿಯೋನ ಇನ್ನೊಂದು ದಿನ ಹಾಕ್ತೀನಿ, ತುಂಬಾ ಲಾಂಗ್ ವೀಡಿಯೋ ಆಗುತ್ತೆ. ಹಾಗಾಗಿ ಸೊ ಉಪ್ಪಿನಕಾಯಿನೂ ಎಲ್ಲನೂ ಸ್ವಲ್ಪ ತಗೊಂಡೋಗೋಣ ಅಂತಂದ್ಬಿಟ್ಟು ಅದನ್ನು ಪ್ಯಾಕ್ ಮಾಡಿ ಇಟ್ಕೊಂಡೆ. ಏನೇ ಮಾಡಿದ್ರೂ ಊರಿಗೆ ಸ್ವಲ್ಪ ಮತ್ತು ತಂಗಿ ಬರ್ತಾಳೆ, ತಂಗಿಗೆ ಸ್ವಲ್ಪ ಅಂದ್ಬಿಟ್ಟು ಇಟ್ಟಿರ್ತೇನೆ ನಾನು ಯಾವಾಗಲೂ ಅಷ್ಟೇ. ಒಂದು 3 ತಿಂಗಳಿಗಾಗೋಷ್ಟು ಮಾವಿನಕಾಯಿ ಉಪ್ಪಿನಕಾಯಿನೂ ಎಲ್ಲ ಮಾಡಿಟ್ಕೊಂಡಿದ್ದೀನಿ. ಇನ್ನು ಮಾವಿನಕಾಯಿ ಎಲ್ಲ ತುಂಬ ಸಿಗುತ್ತಲ್ವ, ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿದೆ ಉಪ್ಪಿನಕಾಯಿ ಅಂತೂ. ಮತ್ತು ಪೊಂಗಲ್ಗೆ ಚಟ್ನಿನ ಮಾಡಿದ್ದೆ. ಸೊ ಎಲ್ಲನೂ ನೀಟಾಗಿ ಪ್ಯಾಕ್ ಮಾಡಿ ಇಟ್ಕೊಂಡು ಹೊರಟ್ವಿ ಊರಿಗೆ ಹೊರಟ್ವಿ ಅನ್ನೋ ಖುಷಿ ಜೊತೆಗೆ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿದ್ವಾ, ಡೋರೆಲ್ಲ ನೀಟಾಗಿ ಲಾಕ್ ಮಾಡಿದ್ವಾ ಅನ್ನೋದು ಟೆನ್ಷನ್ನೇ ಇರುತ್ತೆ. ಆವಾಗಿನ ಕಾಲದಲ್ಲೆಲ್ಲ ಮನೇಲಿ ತುಂಬ ಜನ ಇರೋರು. ಸೊ ಒಬ್ಬರು ಊರಿಗೆ ಹೋದ್ರು ಮನೇಲಿ ಒಬ್ರು ಇರ್ತಾರೆ ಅಂದ್ಬಿಟ್ಟು ಆ ಧೈರ್ಯದ ಮೇಲೆ ಹೋಗ್ತಿದ್ವಿ. ಇವಾಗಂತೂ ಹಾಗಲ್ಲಲ್ವಾ, ಮನೇಲಿ ಇರೋದೇ 3 ಜನ. ಸೊ ಹೊರಟಾಗ ಎಲ್ಲ ಕಡೆ ಸೇಫ್ಟಿನೂ ನೋಡ್ಕೋಬೇಕು, ವಿಂಡೋಸ್ ಎಲ್ಲ ಕ್ಲೋಸ್ ಮಾಡ್ಕೋಬೇಕು, ಸ್ಕ್ರೀನೆಲ್ಲ ಹಾಕ್ಕೋಬೇಕು ಅಂತ. ಎಷ್ಟೇ ಕ್ಲೋಸ್ ಮಾಡಿದರೂ ಹೋಗ್ಬೇಕಾದ್ರೆ ಇನ್ನೊಂದು ಸರಿ ಚೆಕ್ ಮಾಡೋಣ ಅಂತ ಚೆಕ್ ಮಾಡಿಕೊಂಡು ಹೊರಟಿದ್ದಾಯಿತು. ಚಿಕ್ಕಮಂಗ್ಳೂರಿಂದ ಟಿಪ್ಟೂರಿಗೆ 1-2 ಅವರ್ಸ್ ಜರ್ನಿ ಅಷ್ಟೇ. ಸೊ ನಾವು 12 ಅಷ್ಟರಲ್ಲಿ ಹೊರಟ್ವಿ. 2 o'clock ಅಷ್ಟರಲ್ಲಿ ತೋಟದ ಹತ್ರ ಹೋಗಿದ್ವಿ. ಸೊ ಫಸ್ಟು ತೋಟಕ್ಕೆ ಹೋಗಿ ಊಟನೆಲ್ಲ ಮಾಡಿಕೊಂಡು ಆಮೇಲೆ ತೋಟನೆಲ್ಲ ನೋಡೋದಕ್ಕೆ ಅಂತಂದ್ಬಿಟ್ಟು ಹೋದರು. ತೋಟಕ್ಕೆ ಹೋದಾಗೆಲ್ಲ ಫಸ್ಟ್ ನೋಡೋದೆ ತುಂಬ ನವಿಲುಗಳೆಲ್ಲ ಓಡಾಡ್ತಿರ್ತವೆ ತೋಟದ ಸುತ್ತಲೂ. ಸೊ ಬರೀ ನವಿಲುಗಳನ್ನ ಫಾಲೋ ಮಾಡೋದೇ ಆಗುತ್ತೆ. ಅದ್ರದ್ದು ವೀಡಿಯೋ ಮಾಡೋಣ ಅಂತಂದ್ಬಿಟ್ಟು ಅಜ್ಜಿಯವರೆಲ್ಲ ನೋಡಿರ್ತಾರಲ್ವ ಡೈಲಿ. ಸೊ ಅವ್ರಿಗೇನು ಸ್ಪೆಷಲ್ ಅನಿಸಲ್ಲ, ಬಟ್ ನಾವು ಯಾವಾಗಲೂ ಒಂದು ಸಲ ನೋಡೋದು ನಮಗಂತೂ ಸ್ಪೆಷಲ್ ಇದ್ದೇ ಇರುತ್ತೆ. ಈ ನವಿಲುಗಳು ನೋಡೋದು, ಆ ಗರಿನೆಲ್ಲ ಆರಿಸ್ಕೊಳ್ಳೋದು, ಅದನ್ನೆಲ್ಲ ನಾವೆಷ್ಟೇ ದೊಡ್ಡವರಾದರೂ ಈ ಪ್ರಾಣಿಗಳು, ಪಕ್ಷಿಗಳು ಮತ್ತು ಹೂಗಳು ಇವನ್ನೆಲ್ಲ ನೋಡಿದಾಗ ನಾವು ಮಕ್ಕಳ ಥರನೇ ಆಗ್ಬಿಡ್ತೀವಿ ಅಂತಲೇ ಹೇಳ್ಬೋದು. ನಾನು ಅಷ್ಟೇ ಪ್ರತಿ ಸಲ ಹೋದಾಗ ಬರೀ ನವಿಲುಗಳು ನೋಡೋದೇ ಆಗುತ್ತೆ, ಅದರದ್ದು ಗರಿಗಳನ್ನೆಲ್ಲ ತಗೊಳ್ಳೋದೇ ಆಗುತ್ತೆ. ಬಟ್ ನವಿಲು ಗರಿನ ಮನೇಲಿ ಇಡಬಾರ್ದು ಅಂತಾರೆ, ಹಂಗಾಗಿ ಜಾಸ್ತಿ ತರೋಕ್ಕೆ ಹೋಗಲ್ಲ ನವಿಲು ಗರಿನ. ಬಟ್ ನೋಡಿ ವಿಡಿಯೋ ಫೋಟೋ ಅಂತೂ ಮಾಡ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಗರಿ ಬಿಚ್ಚಿದೆ ನವಿಲಂತೂ, ತುಂಬಾ ಹ್ಯಾಪಿ ಅನ್ನಿಸ್ತು. ನೇಚರೇ ಹಂಗೆ ಅಲ್ವಾ, ಯಾರಿಗೂ ಬೇಜಾರಿದ್ದವ್ರಿಗೆ ಖುಷಿ ಕೊಡುತ್ತೆ. ಈ ನೇಚರೇ ನಮಗೆ ದೇವರು ಕೊಟ್ಟಿರೋಂಥ ದೊಡ್ಡ ಗಿಫ್ಟ್ ಅಂತಲೇ ಹೇಳ್ಬಹುದು. ನಮ್ಮ ಲೈಫಲ್ಲಿ ಯಾವ ರೀತಿ ಕಲರ್ಫುಲ್ಲಾಗಿರುತ್ತೋ ಅದೇ ರೀತಿ ಈ ಪಕ್ಷಿಗಳಿಗೂ ಆ ದೇವರೇ ಕಲರ್ಫುಲ್ಲಾಗಿ ಎಷ್ಟು ಕಲರ್ಸ್ನ ಕೊಟ್ಟಿದ್ದಾನೆ ಅಲ್ವಾ. ತೋಟನೆಲ್ಲ ನೋಡಿಕೊಂಡು ಸಂಜೆ ಅಷ್ಟರಲ್ಲಿ ಮನೆಗೆ ಹೋದ್ವಿ. ಈ ಸಲ ನಮ್ಮ ಮನೇಲಿ ಒಂದು ಪುಟಾಣಿ ಪಾಪು ಬಂದಿತ್ತು, ನಮ್ಮ ಹಸು ಕರು ಹಾಕಿತ್ತು. ಎಷ್ಟು ಚೆನ್ನಾಗಿದೆ ನೋಡಿ, ಕ್ಯೂಟಾಗಿದೆ. ಇನ್ನೂ 1 ವೀಕ್ ಆಗಿದೆ ಅಷ್ಟೇ ಕರು ಹಾಕಿ. ಸೊ ನೆಕ್ಸ್ಟ್ ಡೇನೇ ಜಾತ್ರೆಗೆ ಹೋಗಿದ್ವಿ. ನಮ್ಮೂರು ಸುತ್ತಮುತ್ತಲ 14 ಹಳ್ಳಿಗೂ ಗ್ರಾಮ ದೇವತೆ ಹುಚ್ಚಮ್ಮ ದೇವಿ ಅಂತಂದ್ಬಿಟ್ಟು ಸಾರ್ತೊಳ್ಳಿಲಿ ಅದ್ರದ್ದು ಜಾತ್ರೆ ಇತ್ತು.
ಸೊ ಜಾತ್ರೆಗೆ ಅಂತ ಹೋಗಿದ್ವಿ. ತುಂಬಾ ಬಿಸಿಲು, ಎಷ್ಟೇ ಬಿಸಿಲಿದ್ರು ಜಾತ್ರೆ ನೋಡಬೇಕು, ತೇರು ನೋಡಬೇಕು ಆ ಖುಷಿ ಅಂತೂ ಇದ್ದೇ ಇರುತ್ತೆ ಅಲ್ವಾ. ಆ ಖುಷಿಯೊಳಗೆ ಬಿಸಿಲು ಇದ್ದಿದ್ದೇ ಗೊತ್ತಾಗಲಿಲ್ಲ. ಸೊ ಛತ್ರಿ ಇಟ್ಕೊಂಡು ನೋಡ್ಕೊಂಡು ನಿಂತ್ಕೊಂಡ್ವಿ. ತುಂಬಾ ವರ್ಷ ಆಗಿತ್ತು, ಒಂದು 10 ವರ್ಷನೇ ಆಗಿತ್ತು ಅನಿಸುತ್ತೆ ಈ ಜಾತ್ರೆಗೆ ಬಂದು. ಈ ವರ್ಷ ನೋಡೋಂಗಾಯಿತು ಈ ಜಾತ್ರೆನ. ಈ ದೇವತೆ ಅಂತೂ ತುಂಬಾ ಶಕ್ತಿ ದೇವತೆ ಅಂತಲೇ ಹೇಳ್ಬಹುದು. ತುಂಬಾ ಇತಿಹಾಸ ಇದೆ, ತುಂಬ ವರ್ಷಗಳ ಇತಿಹಾಸನೇ ಇದೆ. ಚಿಕ್ಕಮ್ಮ ಮತ್ತು ದೊಡ್ಡಮ್ಮ ಅಂತ ಅಂದ್ಬಿಟ್ಟು 2 ದೇವರಿದೆ. ಈ ದೇವಸ್ಥಾನದಲ್ಲಿ ಮೂಲ ವಿಗ್ರಹ ಇದೆಯಲ್ಲ, ಅದ್ರ ಕೆಳಗಡೆ ಬಾವಿ ಇದೆಯಂತೆ. ಸೊ ಬಾವಿ ಮೇಲೆ ಇದರ ಮೂಲ ವಿಗ್ರಹನ ಕೂರಿಸಿರೋದು. ಸುತ್ತಮುತ್ತಲ 14 ಹಳ್ಳಿಗೂ ಗ್ರಾಮ ದೇವತೆ ಈ ತಾಯಿ. ನಮ್ಮೂರ ಜಾತ್ರೆ ಆದಾಗಲೂ ಈ ದೇವ್ರನ್ನ ಕರ್ಕೊಂಡು ಬಂದೇ ಜಾತ್ರೆನ ಮಾಡೋದು. ಸುತ್ತಮುತ್ತಲಿನ ಹಳ್ಳಿ ಜನಗಳೆಲ್ಲ ತುಂಬಾ ನಂಬ್ತಾರೆ ಈ ದೇವ್ರನ್ನ. ಮನೇಲಿ ಏನಾದ್ರು ಕಷ್ಟ ಇದ್ದಾಗ ಇಲ್ಲ ಏನಾದರೂ ಖುಷಿ ವಿಷಯಗಳಿದ್ದಾಗ ಇಲ್ಲಿ ದೇವ್ರಿಗೆ ಬಂದು ಅಪ್ಪಣೆನ ಕೇಳಿ ಇದರ ಅಪ್ಪಣೆಯಂತೆಯೇ ಕೆಲಸ ಕಾರ್ಯಗಳನ್ನ ಮುಂದುವರಿಸ್ತಾರೆ. ಇದರ ಅಪ್ಪಣೆಯನ್ನು ಕೇಳುವಾಗ ನೋಡಬೇಕು, ಎಂಥರೂ ಮುಖವಿಸ್ಮಿತರಾಗಬೇಕು. ಆ ರೀತಿಯಾಗಿ ಅಪ್ಪಣೆ ಎಲ್ಲ ಕೊಡುತ್ತೆ ಈ ದೇವರು. ಸೊ ನಾವಂತೂ ತುಂಬಾ ನಂಬಿದ್ದೀವಿ. ಈ ದೇವತೆಗೆ ಮೊದಲಿಂಗಿತ್ತಿ ಅಂತ ಮಾಡ್ತಾರೆ. ಅದನ್ನು ನಮ್ಮೂರಿಂದನೇ, ನಮ್ಮ ಅಣ್ಣ ತಮ್ಮಗಳ ಮನೆಯಿಂದನೇ ಮಾಡ್ತಾರೆ. ಸೊ ನಾವು ಚಿಕ್ಕದ್ರಿಂದಲೂ ನೋಡಿಕೊಂಡೇ ಬೆಳೆದಿದ್ದೀವಿ ಈ ದೇವ್ರನ್ನ, ಈ ಜಾತ್ರೆನ ಎಲ್ಲನೂ. ಸೊ ಜಾತ್ರೆನೆಲ್ಲ ನೋಡಿಕೊಂಡು 4 ದಿನದ ರಜೆನ ಮುಗಿಸ್ಕೊಂಡು ನೆಕ್ಸ್ಟ್ ಡೇನೇ ಹೊರಟ್ವಿ ಚಿಕ್ಕಮಂಗ್ಳೂರಿಗೆ. ಹೋಗುವಾಗ ಎಷ್ಟು ಖುಷಿಲಿ ಹೋಗಿರ್ತೀವಿ, ಬರುವಾಗ ಅಷ್ಟೇ ಬೇಜಾರಲ್ಲಿರ್ತೀವಿ. ಅಮ್ಮನೂ ಸಹಿತ ಅಳ್ತಿದ್ರು. ನನಗೂ ತುಂಬಾ ಬೇಜಾರಾಯಿತು. 4 ದಿನದಿಂದ ಜೊತೆ ಇದ್ವಿ ಅಲ್ವಾ. ಎಷ್ಟೇ ಮಕ್ಕಳು ದೊಡ್ಡವರಾದರೂ ಅಮ್ಮನ ಕೇರಿಂಗ್ ಮಾತು ಇದ್ದೇ ಇರುತ್ತೆ ಅಲ್ವಾ. ತಲೆಗೆ ನೀಟಾಗಿ ಎಣ್ಣೆ ಹಚ್ಕೋ, ಹೊಟ್ಟೆ ತುಂಬ ಊಟ ಮಾಡು ಅನ್ನೋದು. ಇದನ್ನಂತೂ ಎಲ್ಲರೂ ಮಿಸ್ ಮಾಡ್ಕೊತೀವಿ ಅಲ್ವಾ. ನಾನಂತೂ ನಮ್ಮ ಅಪ್ಪ ಅಮ್ಮನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ. ಮಿಸ್ ಯು ಅಪ್ಪ ಅಮ್ಮ. ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.